ಅರ್ಥವನ್ನು ಕೊಡ್ತೀನಿ. ಈ ವಿಡಿಯೋದಲ್ಲಿನೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥ ಒಂದು 2ನೇ ಗದ್ಯ ಪಾಠ ಇದೆ. ಅದು ಬಂದುಬಿಟ್ಟು ಕಾಶ್ಮೀರಿ ಸೇಬ್ ಅಂತಕ್ಕಂಥದ್ದು. ಈ ಕಾಶ್ಮೀರಿ ಸೇಬ್ ಗದ್ಯ ಪಾಠದಲ್ಲಿನೂ ಕೂಡ ನಾನು ಇವತ್ತೇನು ಮಾಡಿದ್ದೀನಿ, ಒಂದು 30 ಪ್ರಶ್ನೆಗಳನ್ನು ರಸಪ್ರಶ್ನೆಯಲ್ಲಿ ಕೊಟ್ಟಿದ್ದೀನಿ. ಸೊ ಅವೆಲ್ಲವುಗಳು ಕೂಡ ನಿಮ್ಮ ಪಾಠದಲ್ಲಿರ್ತಕ್ಕಂಥ ಸಂಬಂಧಪಟ್ಟಂಥ ವಿಷಯಾಂಶಗಳಾಗಿರ್ಬೋದು, ಪದಗಳ ಅರ್ಥ, ಲೇಖಕರ ಪರಿಚಯ, ಅಭ್ಯಾಸ ಪ್ರಶ್ನೋತ್ತರಗಳು ಮತ್ತು ಈ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ನಿಮಗೆ ಇಂಪಾರ್ಟೆಂಟ್ ಇದಾವಲ್ಲ ಅವೆಲ್ಲ ವಿಷಯಗಳನ್ನು ಕವರ್ ಮಾಡಿ ಬಹು ವಿಕಲ್ಪೀಯ ಪ್ರಶ್ನೆಗಳನ್ನು ಹಾಕಿದ್ದೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಉಪಯೋಗಿಸಿಕೊಂಡು ನೀವೇನು ಮಾಡ್ಬೋದು, ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದು. ಸೊ ದಯಮಾಡಿ ಪ್ರಶ್ನೆಗೆ ಉತ್ತರವನ್ನು ಕೊಡುವಾಗ ಪ್ರಾಮಾಣಿಕವಾಗಿ ಸ್ವತಃ ಓದಿದ್ದನ್ನು ಕೊಡಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಅಂದರೆ ಪಠ್ಯಪುಸ್ತಕ ಗೈಡ್ಗಳ ಸಹಾಯವನ್ನು ಪಡೆಯಬೇಡಿ. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಗೊಂದಲ ಅನಿಸಿದರೂ ಕೂಡ ಟೆಕ್ಸ್ಟ್ ಬುಕ್ನಿಂದನೇ ಪ್ರಶ್ನೆಗಳಿದ್ದಾವೆ. ಸೊ ಚೆನ್ನಾಗಿ ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಂಡ್ರೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಸಿಗ್ತವೆ. ಸೊ ಇದೇ ಥರದ ಮತ್ತೆ ಬೇರೆ ವಿಷಯಗಳ ವಿಡಿಯೋಗಳು ಸಹಿತ ಬರ್ತವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಇನ್ನೊಂದು ಹೊಸ ಪಾಠದ ಇದೇ ಥರದ ರಸಪ್ರಶ್ನೆ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.